ವೈಜ್ಞಾನಿಕವಾಗಿ ನಾವು ಇದನ್ನು ನೋಡಿದರೆ, ಯಾವಾಗ ಧ್ಯಾನ ಮಾಡ್ತೀವಲ್ಲ, ನಾವು ಎಲೆಕ್ಟ್ರೋಡ್ಗಳನ್ನು ಇಟ್ಟು ಮೆಡಿಟೇಷನ್ ಮಾಡುವವ್ರನ್ನ ಮೆಡಿಟೇಷನ್ ಪ್ರಾರಂಭ ಆಗುವ ಮೊದಲು ಆಮೇಲೆನ್ನ ಪರೀಕ್ಷೆ ಮಾಡಿ ನೋಡಿದ್ದಾರೆ. ಯಾವಾಗ ಮನಸ್ಸಿನಲ್ಲಿ ನಾನಾ ಥರದ ಆಲೋಚನೆಗಳು, ಯೋಚನೆಗಳು ಬಂದಾಗ ಮನಸ್ಸು ವಿಕ್ಷುದ್ರ ಆಗಿರುತ್ತೆ. ಆಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಗಳು ಹೆಚ್ಚಾಗಿರುತ್ತೆ, ರೆಡ್ ಕಲರ್ ಮ್ಯಾಪಿಂಗ್ ಬರುತ್ತೆ. ಧ್ಯಾನ ಮಾಡ್ತಾ ಇದ್ದಂಗೆ ವಿದಿನ್ 15 ಮಿನಿಟ್ಸ್ ಮನಸ್ಸು ಪೂರ್ತಿ ಶಾಂತಿ ಆಗಿ ಹೋಗ್ಬಿಡುತ್ತೆ. ಆ ಶಾಂತವಾದಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಗಳು ಕೂಡ ಕಡಿಮೆ ಆಗುತ್ತೆ. ಇದರಿಂದ ಅತ್ಯಂತ ಮನಸ್ಸು ಸಮಾಧಾನ ಆಗುತ್ತೆ. ಧ್ಯಾನ ಮಾಡಿದಾಗ ಫೀಲ್ ಗುಡ್ ಹಾರ್ಮೋನ್ಸ್ ಅಂದರೆ ನಾವು ಚೆನ್ನಾಗಿದ್ದೀವಿ ಅಂತ ಅನಿಸುವಂಥ ಹಾರ್ಮೋನ್ಗಳು. ಅದಕ್ಕೆ ಸಿರೋಟಿನಿನ್, ಎಂಡಾರ್ಫಿನ್, ನ್ಯೂರೋಪೆಪ್ಟೈಡ್, ಆಕ್ಸಿಟೋಸಿನ್ ಅಂತೀವಿ. ಈ ಎಲ್ಲ ಡೋಪಮಿನ್ನು ಇವು ಏನು ಅಂತಂದರೆ ಉತ್ಪತ್ತಿ ಮೆದುಳಿನಿಂದ ಆಗುತ್ತೆ. ಹೀಗೆ ಮೆದುಳಿನಿಂದ ಉತ್ಪತ್ತಿ ಆಗಿ ನಾವು ಚೆನ್ನಾಗಿದ್ದೀವಿ ಅಂತ ಅನಿಸೋಕ್ಕೆ ನಮ್ಮ ದಣಿವು ಹೋಗಿ, ನಮ್ಮ ಎಲ್ಲ ಮನಸ್ಸಿನ ವಿಕಾರಗಳು ಹೋಗಿ ಶಾಂತತೆ ನಮ್ಮ ಮನಸ್ಸಿನಲ್ಲಿ ಬರೋಕ್ಕೆ ಕಾರಣ ಈ ಫೀಲ್ ಗುಡ್ ಹಾರ್ಮೋನ್ಸು. ಅದು ಧ್ಯಾನ ಮಾಡಿದಾಗ ಮಾತ್ರ ಬರುತ್ತೆ. ಹಾಗಾಗಿ ಯಾರು ಹೆಕ್ಟಿಕ್ ಟ್ರಾವೆಲಿಂಗ್ ಮಾಡಿ ಎಲ್ಲ ಮಾಡಿ ಒಂಥರ ಟರ್ಮಾಯಿಲ್, ಈ ಪಾಲಿಟಿಕಲ್ ಅಂತಂದರೆ ನಾವು ಎಲ್ಲರೂ ಅಂತೀವಲ್ಲ, ಅತ್ಯಂತ ಕಠಿಣವಾದಂಥದ್ದು. ಒಬ್ಬರ ಮಾತಿಗೆ ಇನ್ನೊಬ್ಬರ ಮಾತಿನಿಂದ ಮನಸ್ಸು ವಿಕೃತ ಆಗುತ್ತೆ, ಎಷ್ಟು ಮನಸ್ಸಿಗೆ ನೋವಾಗುತ್ತೆ. ಅದೆಲ್ಲವೂ ಹೋಗಿ ಮನಸ್ಸು ಶಾಂತ ಆಗಬೇಕು ಅಂತಂದರೆ ಧ್ಯಾನ ಮಾಡೋದು ಬಹಳ ಮುಖ್ಯ. ಹಾಗಾಗಿ ಮೋದಿಯವರು ಧ್ಯಾನದ ಜೊತೆಗೆ ಬರೀ ನೀರು ಕುಡಿತಾ ಇದ್ದಾರೆ, ಆಹಾರದ ಕಡೆಗೆ ಗಮನ ಕೊಡ್ತಾ ಇಲ್ಲ. ಅಂದರೆ ಉಪವಾಸ ಕೂಡ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.